ಬಹುಶಃ ಭಾಳಷ್ಟು ಒಂದು ದೊಡ್ಡ ಮೊತ್ತದಲ್ಲಿ ಹತ್ತತ್ರ 4 ಲಕ್ಷಕ್ಕೂ ಹೆಚ್ಚು ನಿನ್ನೆ ಬಜೆಟಲ್ಲಿ 4 ಲಕ್ಷಕ್ಕೂ ಹೆಚ್ಚು ಬಜೆಟನ್ನು ಈ ರಾಜ್ಯದ ಮುಖ್ಯಮಂತ್ರಿಗಳು ಬಜೆಟನ್ನು ಮಂಡಿಸಿದ್ದಾರೆ. ಈ ಬಜೆಟನ್ನು ಮಂಡಿಸಿದ ನಂತರ ಎಲ್ಲೋ ಒಂದು ಕಡೆ ಅಂದರೆ ಯಾವ ಸರ್ಕಾರಗಳು ಕೂಡ ಇಷ್ಟೊಂದು ದೊಡ್ಡ ಬಜೆಟನ್ನು ಮಂಡಿಸೋಕ್ಕಾಗಲಿಲ್ಲ. ಆದರೆ ಈ ಸಾರಿ ಬಜೆಟನ್ನು 4 ಲಕ್ಷಕ್ಕೂ ಹೆಚ್ಚು ಏನು ಬಜೆಟನ್ನು ಮಂಡಿಸಿದಾರೋ ಆ ಬಜೆಟನ್ನು ಮಂಡಿಸಿದ ನಂತರ ಈ ಪ್ಲ್ಯಾಂಡು ನಾನ್ ಪ್ಲ್ಯಾಂಡನ್ನು ನೋಡಿದಂಥ ಟೈಮಲ್ಲಿ ಅವರು ಮಾಡಿಕೊಂಡಿರೋದೊಂದು ಕೆಲವು ಅಂಶಗಳು ಅಂದ್ರೆಗಿನ ಕೆಲವೊಂದು ರಾಜಕೀಯ ಭವಿಷ್ಯದ ಸಲುವಾಗಿ, ರಾಜಕಾರಣದ ಸಲುವಾಗಿ, ಸ್ವಾರ್ಥದ ಸಲುವಾಗಿ ಈ ದೇಶದಲ್ಲಿದ್ದಂಥ, ಈ ರಾಜ್ಯದಲ್ಲಿದ್ದಂಥ ಕರ್ನಾಟಕವನ್ನು ಎಲ್ಲೋ ಒಂದು ಕಡೆ ಮೂಲೆಗುಂಪು ಅನ್ನೋದಕ್ಕಿಂತ ಅಭಿವೃದ್ಧಿ ವಿಚಾರದಲ್ಲಿ ಎಲ್ಲ ಅಭಿವೃದ್ಧಿ ಕೆಲಸಗಳು ನಿಲ್ಲಿಸಿ ಇವತ್ತು ಒಂದು ಕಡೆ ಅವ್ರು ಏನು ಮಾಡಿದಾರ, ಇಷ್ಟೊಂದು ದೊಡ್ಡ ಬಜೆಟನ್ನು ಮಂಡಿಸಿದ್ದಾರೆ. ಈ ಬಜೆಟನ್ನು ಮಂಡಿಸಿದ ನಂತರ ಇವತ್ತು ಯಾವ್ಯಾವ ಇಲಾಖೆಗಳು ಎಷ್ಟೆಷ್ಟು ಕೊಟ್ಟಿದ್ದಾರೆ ಅಂತ ನೋಡಿದಂಥ ಟೈಮಲ್ಲಿ ಇವತ್ತು ಕೃಷಿಗೆ ತಗೊಳ್ರಿ, ನಂತರ ಶಿಕ್ಷಣಕ್ಕೆ ತಗೊಳ್ರಿ, ನಂತರ ಆರೋಗ್ಯಕ್ಕೆ ತಗೊಳ್ರಿ, ಇನ್ಫ್ರಾಸ್ಟ್ರಕ್ಚರ್ ಮೂಲಭೂತ ಸೌಕರ್ಯಗಳು ತಗೊಳ್ರಿ, ಎಲ್ಲ ವಿಚಾರದಲ್ಲಿ ಕೂಡ ಯಾವುದೊಂದು ಇಲಾಖೆಗಳಿಗೆ ಇವತ್ತು ಯಾವುದೋ ರೈತರಿಗೆ, ಬಡವರಿಗೆ ಅನುಕೂಲ ಆಗಂಥ ಬಜೆಟನ್ನು ಈ ರಾಜ್ಯದ ಮುಖ್ಯಮಂತ್ರಿಗಳು ಇಷ್ಟೊಂದು ದೊಡ್ಡ ಬಜೆಟನ್ನು ಮಂಡಿಸಿದಂಥ ಟೈಮಲ್ಲಿ ನಮ್ಮೆಲ್ಲರೂ ಕೂಡ ಭಾಳಷ್ಟು ದೊಡ್ಡ ನಿರೀಕ್ಷೆ ಇತ್ತು. ಎಲ್ಲ ಒಂದು ಕಡೆ ಇವತ್ತು ಈ ರಾಜ್ಯಕ್ಕೆ ಏನೋ ಒಳ್ಳೆಯದಾಗುತ್ತೆ ಅನ್ನೋಂಥದ್ದು ನಮ್ಮೆಲ್ಲರೂ ಕೂಡ ನಿರೀಕ್ಷೆ ಇತ್ತು. ಈ ನಿರೀಕ್ಷೆ ಇದ್ದಂಥ ಟೈಮಲ್ಲಿ ಕೂಡ ಇವತ್ತು ಏನಾಗಿದೆ ನಿರೀಕ್ಷೆ ಅನ್ನೋಂಥದಕ್ಕೆ ನೋಡಿದಂಥ ಟೈಮಲ್ಲಿ ಅವರು ಒಂದು ಕಡೆ ನಾನು ಅವ್ರ ಸ್ವಾರ್ಥ ಅನ್ನೋದಕ್ಕಿಂತ ಅವ್ರ ಕಮಿಟ್ಮೆಂಟ್ ಅಂತೇಳಿ ತಿಳ್ಕೊಂಡಿದ್ದೀನಿ. ಎಲ್ಲ ಒಂದು ಕಡೆ 51,000 ಕೋಟಿ ರೂಪಾಯಿ ಹತ್ತತ್ರ ಗ್ಯಾರಂಟಿಗಳಿಗೆ ಕೊಟ್ಟಿರ್ಬೋದು. ಆದರೆ ಗ್ಯಾರಂಟಿಗಳು ಕೊಟ್ಟ ನಂತರ ಕೂಡ ಇವತ್ತು ಉದಾಹರಣೆಯಾಗಿ ಹೇಳಬೇಕಾದ್ರೆ ಇವತ್ತು ಶಕ್ತಿ ಯೋಜನೆ ಅಂತಾರೆ, ಏನಂತಾರೆ, ಬಸ್ಸುಗಳಲ್ಲಿ ಹೆಣ್ಮಕ್ಳು ಅಡ್ಡಾಡೋದು. ಆ ಶಕ್ತಿ ಯೋಜನೆಗೆ ಇವತ್ತು 4 ನಿಗಮಗಳು ಏನಿದಾವೋ, ನಾನು ಯಾಕಂದ್ರೆ ಆ ಇಲಾಖೆಯಲ್ಲಿ ಮಂತ್ರಿ ಆಗಿ ಕೆಲಸ ಮಾಡಿದಕ್ಕೋಸ್ಕರವಾಗಿ ಇವತ್ತು 4 ನಿಗಮಗಳಿಗೆ ಏನಿದೆ, ಆ 4 ನಿಗಮಗಳಿಗೆ ಯಾವುದೊಂದು ಸರ್ಕಾರಗಳು ಹಣಕಾಸಿನ ವ್ಯವಸ್ಥೆ ಮಾಡಿಕೊಡಲ್ಲ. ಆ ನಿಗಮಗಳು ಏನು ಮಾಡಬೇಕಂದ್ರೆ ಅಲ್ಲಿದ್ದಂಥ ಪ್ರಯಾಣಿಕರನ್ನ, ಅದು ಉಚಿತವಾಗಿ ಆಗಿರ್ಬೋದು, ಇಲ್ಲಿದ್ರೆ ರೊಕ್ಕ ಕೊಟ್ಟು ಆಗಿರ್ಬೋದು, ಪ್ರಯಾಣಿಕರನ್ನ ಆ ನಿಗಮದಲ್ಲೇ ಲಾಭದಾಯಕವಾದಂಥ ವ್ಯವಸ್ಥೆ ಮಾಡ್ಕೋಬೇಕು. ಲಾಭದಾಯಕವಾದಂಥ ವ್ಯವಸ್ಥೆ ಮಾಡಿಕೊಂಡ ನಂತರ ಆ ನಿಗಮದಲ್ಲೇ ಕೆಲವೊಂದು ಸ್ಯಾಲರೀಸ್ ಕೊಡಬೇಕಾಗುತ್ತೆ, PFಗಳು ಕೊಡಬೇಕಾಗುತ್ತೆ, ಇನ್ಶೂರೆನ್ಸ್ಗಳು ಕೊಡಬೇಕಾಗುತ್ತೆ. ಎಲ್ಲನೂ ಕೂಡ ನಿಗಮದ ಮೂಲಕನೇ ಮಾಡಿಕೊಡ್ಬೇಕು. ನನಗೆ ಭಗವಂತ ಒಂದು ಅವಕಾಶವನ್ನು ಕೊಟ್ಟಿದ್ರು. ಅವಕಾಶವನ್ನು ಕೊಟ್ಟಂಥ ಟೈಮಲ್ಲಿ ನಾನು ಅವತ್ತು ಆರೋಗ್ಯ ಮಂತ್ರಿ ಆಗಿ, ಸಾರಿಗೆ ಮಂತ್ರಿಗಳಾಗಿ, ಅವತ್ತು ಕೋವಿಡ್ ಬಂದಂಥ ಟೈಮಲ್ಲಿ ನನಗೆ ಒಂದು ಅವಕಾಶ ಅಂದರೆ, ನಾನು ಆರೋಗ್ಯ ಮಂತ್ರಿ ಆದಂಥ ಟೈಮಲ್ಲಿ ಅವತ್ತಿನ ಸಂದರ್ಭದಲ್ಲಿ ಎಲ್ಲ ಒಂದು ಕಡೆ ಸೆಕೆಂಡ್ ಫೇಸ್ ಬಂದಂಥ ಟೈಮಲ್ಲಿ ನಾನು ಆರೋಗ್ಯ ಮಂತ್ರಿ ಅಲ್ಲ, ಫಸ್ಟ್ ಫೇಸ್ ಬಂದಂಥ ಟೈಮಲ್ಲಿ ಆರೋಗ್ಯ ಮಂತ್ರಿ ಆಗಿದ್ದೆ. ಸೆಕೆಂಡ್ ಫೇಸ್ ಬಂದಂಥ ಟೈಮಲ್ಲಿ ಅವತ್ತು ಒಂದು ಸಾರಿಗೆ ಇಲಾಖೆಯಲ್ಲಿ ನಿಗಮಗಳಿಗೆ ಅನುಕೂಲ ಆಗಬೇಕು ಅನ್ನೋಂಥ ಕಾರಣದಿಂದ ಅವತ್ತು ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ದೆ. ಆ ನಿಗಮಗಳಲ್ಲಿ ಇದ್ದಂಥ ಎಲ್ಲ ಸಿಬ್ಬಂದಿಗಳಿಗೆ ಅಲ್ಲಿ ವೇತನ ಆಗಿರ್ಬೋದು, ನಂತರ PFಗಳು, ಬೇರೆ ಬೇರೆ ಅವ್ರಿಗೆ ಗ್ರ್ಯಾಜುಯೇಟ್ಸ್ ಏನಿದೆ ಅವು ಆಗಿರ್ಬೋದು, ಬೇರೆ ಬೇರೆ ಎಲ್ಲ ಸೌಲಭ್ಯಗಳನ್ನು ಕೊಡಿಸುವಂಥ ಕೆಲಸ ಅವತ್ತು ಮಾಡಿದ್ದೆ. ನಂತರ ಕೋವಿಡ್ ನಂತರ ಇವತ್ತು ಎಲ್ಲೋ ಒಂದು ಕಡೆ ಶಕ್ತಿ ಯೋಜನೆ ಅಂತೇಳಿ ನಡೆಸ್ಕೊತಾ ಇದ್ದಾರ. ಅದರ ನಿಗಮಗಳೆಲ್ಲ, ಬಸ್ಸುಗಳೆಲ್ಲ ಕೂಡ ಇವತ್ತು ಫ್ರೀ ಕಡೆ ಬಳಕೆ ಆಗ್ತಾ ಇದ್ರು ಕೂಡ ಇವತ್ತು ಸರ್ಕಾರ ಅನ್ನೋಂಥದ್ದು ಅವ್ರಿಗೆ ಸಂಬಳ ಜಾಸ್ತಿ ಮಾಡೋದು ಬೇರೆ ಕಡೆ ಇರಲಿ, ಅವ್ರಿಗೆ ಹತ್ತತ್ರ
PF ಕಟ್ಟಕ್ಕೆ ಆಗ್ತಾ ಇಲ್ಲ ರೊಕ್ಕ. ಸುಮಾರಾಗಿ 900 ಕೋಟಿ ಇವತ್ತು ಕೂಡ PF ಕಟ್ಟಬೇಕು. ಈ ಸರ್ಕಾರ ಅನ್ನಂಥದ್ದು 900 ಕೋಟಿ ಈ PF ಕಟ್ಟಂತ ವಿಚಾರದಲ್ಲಿ ನಿಲ್ಲಿಸ್ಬಿಟ್ಟಿದಾರ ಅಂದ್ರೆಗಿನ ಇವತ್ತು ಎಲ್ಲ ನಿಗಮಗಳಲ್ಲಿದ್ದಂಥ ವ್ಯವಸ್ಥಿತ ಪರಿಸ್ಥಿತಿ ಕೂಡ ಯೋಚನೆಯನ್ನು ಮಾಡಬೇಕಾಗುತ್ತೆ. ಕೇವಲ ಸಾರಿಗೆ ಇಲಾಖೆ ಮಾತ್ರ ಎಲ್ಲ 4 ನಿಗಮಗಳಲ್ಲಿ ಏನು ಈ ಸಿಬ್ಬಂದಿಗೆ PF ಕಟ್ಟಬೇಕಾಗಿತ್ತು, ಈ 4 ನಿಗಮಗಳಲ್ಲಿ ಸುಮಾರು 900 ಕೋಟಿ ರೂಪಾಯಿ ಅನುದಾನ PF ಕಟ್ಟೋದು ಕೂಡ ನಿಲ್ಲಿಸ್ಬಿಟ್ಕೊಂಡ್ಬಿಟ್ಟಿದೆ. ಆ ಪರಿಸ್ಥಿತಿ ಬಂದಿದೆ. ಈ 4 ನಿಗಮಗಳಲ್ಲಿ ಅಂದ್ರೆ ಎಷ್ಟು ಕಷ್ಟಗಳಿದಾವಂದ್ರೆ ನಿಗಮಗಳು ನಡೆಸೋದೇ ಕಷ್ಟ. ಅಲ್ಲಿ ಹೊಸ ಬಸ್ಸಿನ ವ್ಯವಸ್ಥೆಗಳಿಲ್ಲ, ಹೊಸ ಬಸ್ಸುಗಳು ಖರೀದಿ ಮಾಡಬೇಕು. ಅಲ್ಲಿ ಡೀಸೆಲ್ ಬಿಲ್ ಕಟ್ಟಕ್ಕಾಗ್ತಾ ಇಲ್ಲ. ಇವತ್ತು ಕೂಡ ಡೀಸೆಲ್ ಬಿಲ್ ಕಟ್ಟಕ್ಕಾಗ್ತಾ ಇಲ್ಲ, ಬಹಳಷ್ಟು ಅಲ್ಲಿ ತೊಂದರೆಗಳು ಈಡಾಗ್ತಾ ಇದಾವ. ನಂತರ ಅಲ್ಲಿದ್ದಂಥ ಬಸ್ಸುಗಳಿನ ವ್ಯವಸ್ಥೆ ಅಂದ್ರೆ ಎಲ್ಲ ಕೂಡ ಹಳೆ ಬಸ್ಸುಗಳು, ಹಳೆ ಟೈರ್ಗಳು ಆದಂಥ ಬಸ್ಗಳು, ಪ್ರಯಾಣಿಕರು ವಾಸ ಅಂದ್ರೆಗಿನ ಅವ್ರಿಗೆ ಪ್ರಯಾಣ ಮಾಡಕ್ಕೆ ಯೋಗ್ಯತೆ ಇಲ್ಲಾರ್ದಂಥ ಬಸ್ಸುಗಳು ಇವತ್ತು ನಡೀತಾ ಇದಾವ. ಸ್ಕ್ರಾಪ್ ಗಾಡಿಗಳು ಇವತ್ತು ಬೇರೆ ಎಲ್ಲ ಹೋಗಂತ ಕಡೆ ಬಳಕೆ ಮಾಡಿದಂಥ ಬಸ್ಸುಗಳು ನಮ್ಮ ಉತ್ತರ ಕರ್ನಾಟಕ ಬರ್ತಾ ಇದಾವಲ್ಲಿ ಆಗ್ಲಿ, ಅವರು ಬೇಡ ಅನ್ನಂಥ ಬಸ್ಗಳು ಇವತ್ತು ಈ ವ್ಯವಸ್ಥೆನ ಸುಧಾರಣೆ ಮಾಡ್ಕೋಬೇಕು ಆಗಿತ್ತು. ಯಾಕಂದ್ರೆ ಅವ್ರು ಎಲ್ಲೊಂದು ಕಡೆ ಯೋಜನೆ ಇದ್ದಂಥ ಟೈಮ್ಲಿ ಇವೆಲ್ಲ ಕೂಡ ಸರಿ ಮಾಡಬೇಕಾಯ್ತು. ಇವತ್ತು ಸರಿ ಮಾಡಲಿಕ್ಕೆ ಆಗಲಿಲ್ಲ. ಎಲ್ಲೋ ಒಂದು ಕಡೆ ನಾನು ಇವತ್ತು ನಿನ್ನೆ ಐ ಡೋಂಟ್ ನೋ, ನಾನು ಮರ್ತೋಗಿದ್ದೀನಿ, ಎಲ್ಲೋ ಒಂದು ಕಡೆ ಬಸ್ಸದಲ್ಲೇ ಒಬ್ಬ ಡ್ರೈವರ್ ಇವತ್ತೆಲ್ಲ ನೇಣು ಹಾಕೊಂಡಿದ್ದಾರೆ ಅನ್ನೋಂಥ ಸುದ್ದಿ, ಬೆಳಗಾವಿಯಲ್ಲಿ ನೇಣು ಹಾಕೊಂಡಿದ್ದಂಥ ಸುದ್ದಿ ನಾನು ಕೇಳ್ತಾ ಇದ್ದೆ. ಅಂದರೆ ಮಾಧ್ಯಮಗಳಲ್ಲಿ ಎಲ್ಲ ನೋಡ್ತಾ ಇದ್ದೆ. ನಾನು ರಾತ್ರಿ 3 ಗಂಟೆ ಬಂದಿರೋ ಕಾರಣ ಸ್ವಲ್ಪ TV ಹಚ್ಕೊಂಡಿದ್ರೆ ಅದು ಬರ್ತಾ ಇತ್ತು, ಯಾರೊಬ್ಬ ಡ್ರೈವರು ಬಸ್ಸಲ್ಲಿ ನೇಣು ಹಾಕೊಂಡು ಸತ್ತೋಗಿದಾರ ಅಂದ್ರಿಗಿನ ಎಷ್ಟು ಕಷ್ಟದಲ್ಲಿದ್ದಾರೆ ಅಂದ್ರಿಗಿನ. ಇವತ್ತು ಒಂದು ಕಡೆ ಒತ್ತಡ, ಎಲ್ಲರೂ ಕೂಡ ಅವ್ರಿಗೆ ಏನು ಯೋಜನೆಗಳು ಕೊಡಬೇಕು ಯೋಜನೆಗಳು. ನಾನೇನು ಹೇಳ್ತೀನಿ, ಈ ಯೋಜನೆಗಳಿಗೆ ಇವತ್ತು 54,000 ಕೋಟಿನ 51,000 ಕೋಟಿ ಅದ್ರ ವಿರುದ್ಧ ಅಲ್ಲ, ಆದರೆ ಅವ್ರಿಗೆ ಫೆಸಿಲಿಟೇಟ್ ಏನು ಮಾಡಬೇಕಾಯ್ತು ಆ ಫೆಸಿಲಿಟೇಟ್ ಮಾಡಿದ್ರೆ ಎಲ್ಲೋ ಒಂದು ಕಡೆ ಸಾರಿಗೆ ಇಲಾಖೆ ಭಾಳ ಸುಗಮವಾಗಿ ಅಂದ್ರಿಗಿನ ಎಲ್ಲರೂ ಕೂಡ ಸಂತೋಷ ಪಡಿಸುವಂಥ ಕೆಲಸ ಮಾಡ್ತಾ ಇದ್ರು. ಆದರೆ ಇವತ್ತು PF ಕಟ್ಟಕ್ಕಾಗ್ತಾ ಇಲ್ಲ, ಅವ್ರಿಗೆ ಸಂಬಳ ಕೊಡೋಕ್ಕಾಗ್ತಾ ಇಲ್ಲ, ಅವ್ರಿಗೆ ಡೀಸೆಲ್ಗೆ ರೊಕ್ಕ ಕೊಡೋಕ್ಕಾಗ್ತಾ ಇಲ್ಲ, ಹೊಸ ಬಸ್ಸುಗಳು ಖರೀದಿ ಮಾಡ್ತಾ ಇಲ್ಲ, ಇದ್ದಂಥ ಬಸ್ಸುಗಳು ಟೈರ್ಗಳು ಹಾಕೊಡೋಕ್ಕಾಗ್ತಾ ಇಲ್ಲ. ಇಂಥ ವ್ಯವಸ್ಥೆ ಸಾರಿಗೆ ಇಲಾಖೆ ಒಂದು ನಡೀತಾ ಇದೆ ಅಂದ್ರಿಗಿನ ಇವತ್ತು ಕೃಷಿ ಇಲಾಖೆ ಪರಿಸ್ಥಿತಿಯನ್ನು, ಆರೋಗ್ಯ ಇಲಾಖೆಯ ಪರಿಸ್ಥಿತಿಯನ್ನು, ಇವತ್ತು ಆರೋಗ್ಯ ಇಲಾಖೆಯಲ್ಲಿ ದಿನನಿತ್ಯ ಒಂದೊಂದು ಕಾಯಿಲೆಗಳು ಬರ್ತಾ ಇದ್ದಾನೆ ಇದಾವ. ದಿನನಿತ್ಯ ಒಂದು ಕಾಯಿಲೆ ಅಂದ್ರಿಗಿನ ಅಲ್ಲಿ ಏನೋ ನಿನ್ನೆ ಮೊನ್ನೆ ನೋಡ್ತಾ ಇದ್ವಿ, ಅದು ಯಾವ ತರಕಾರಿ ತಿನ್ಬೇಕಂತ ಹೇಳಿದ್ರೆ ಭಯ, ಹಣ್ಣು ತಿನ್ಬೇಕಂದ್ರೆ ಭಯ, ಅದೇನೋ ಕೋಳಿ ಜ್ವರ ಬಂದಿದೆ ಅಂದ್ರೆ ಆ ಚಿಕನ್ದು ಅಂತ ಅದು ಇರಲಿ ಒಂದು ಕಡೆ ಇದ್ರೆ ಕೂಡ ಇಷ್ಟೊಂದು ಭಯದಲ್ಲಿ ಅಂದ್ರಿಗಿನ ಜನರೆಲ್ಲರೂ ಕೂಡ ಒಂದು ಹಣ್ಣು ತಿನ್ಬೇಕಂದ್ರೆ ಹಿಂದೆ ಮುಂದೆ ನೋಡಬೇಕು, ಒಂದು ತರಕಾರಿ ತಿನ್ಬೇಕಂದ್ರೆ ಹಿಂದೆ ಮುಂದೆ ನೋಡಬೇಕು. ದಿನನಿತ್ಯ ಗೈಡ್ಲೈನ್ಸ್ ಸಿಕ್ಕಾಪಟ್ಟಿ ಅಂದ್ರಿಗಿನ ಜನರ ಮೇಲೆ ಇಷ್ಟು ಒತ್ತಡ ಇದೆ. ಆದರೆ ಇವತ್ತು ಪರಿಸ್ಥಿತಿ ಏನಾಗ್ತಾ ಇದೆ ಅಂದ್ರೆ ಈ ಆರೋಗ್ಯ ಇಲಾಖೆಗೆ ಆದ್ಯತೆ ಕೊಟ್ಟಿಲ್ಲ, ಕೃಷಿ ಇಲಾಖೆ ಆದ್ಯತೆ ಕೊಟ್ಟಿಲ್ಲ, ಇವತ್ತು ಮೂಲಭೂತ ಸೌಕರ್ಯಗಳಿಗೆ ಆದ್ಯತೆಯನ್ನು ಕೊಟ್ಟಿಲ್ಲ, ಶಿಕ್ಷಣಕ್ಕೆ ಆದ್ಯತೆಯನ್ನು ಕೊಟ್ಟಿಲ್ಲ. ಹಂಗಾಗಿ ಇವತ್ತು ಎಲ್ಲವನ್ನು ಕೂಡ ಇವತ್ತು ಏನು ಮಾಡ್ತಾ ಇದ್ದಾರೆ ಅಂದ್ರೆ ಇವತ್ತು ಎಲ್ಲ ಒಂದು ಕಡೆ ಅವ್ರ ಸ್ವಾರ್ಥ ಸಲುವಾಗಿ ಇವತ್ತು 16ನೇ ಏನು ಬಜೆಟ್ ನಾವು ಹತ್ತತ್ರ 4 ಲಕ್ಷಕ್ಕೂ ಕೋಟಿಯನ್ನು ಬಜೆಟನ್ನು ನಾವು ದೊಡ್ಡ ಮಟ್ಟದಲ್ಲಿ ನಿರೀಕ್ಷೆ ಇಟ್ಕೊಂಡಿದ್ವೋ ಆ ನಿರೀಕ್ಷೆ ಹುಸಿ ಆಗುವಂಥ ಕೆಲಸ ಈ ಸರ್ಕಾರ ಮಾಡಿದೆ. ಹಂಗಾಗಿ ಇವತ್ತು ಒಂದು ಕಡೆ ಈ ಬಜೆಟ್ನಲ್ಲಿ ನಾನು ನೋಡ್ತಾ ಇದ್ದೀನಿ, ಈ ಬಜೆಟ್ನಲ್ಲಿ ತುಂಬ ಅಂದರೆ ಹತ್ತತ್ರ ಇವತ್ತಿನ ಲೋನು, ಇವತ್ತಿನ ನಮಗೆ ಸಾಲ ಅಂದರೆ 7 ಲಕ್ಷ ಕೋಟಿ ಇದೆ. ಕೇವಲ 7 ಲಕ್ಷ ಕೋಟಿಯನ್ನು ಈ ಸರ್ಕಾರ ಮಾಡಿದೆ ಅಂದರೆ ಈ ಸರ್ಕಾರ 7 ಲಕ್ಷ ಕೋಟಿ ಮಾಡಿಲ್ಲ. ಈ ಸರ್ಕಾರ ಮಾಡಿರೋದು 1 ಲಕ್ಷದ ಕೋಟಿ 16,000 ಏನೋ ಎಷ್ಟೋ ಮಾಡಿದ್ದಾರೆ. ಕರೆಕ್ಟಾಗಿ ರೈಟ್, ಐ ಆಮ್ ರಾಂಗ್ ಆಲ್ಸೋ, ನಾನು ಅದ್ರ ಬಗ್ಗೆ ಡಿಬೇಟ್ ಮಾಡೋಕೆ ಹೋಗಲ್ಲ. 1 ಲಕ್ಷಕ್ಕೂ ಹೆಚ್ಚು ಸಾಲ ಈ ಸರ್ಕಾರ ಮಾಡಿದೆ. ಒಟ್ಟಾರೆಯಾಗಿ ಎಲ್ಲ ಸರ್ಕಾರಗಳು ಸೇರಿಕೊಂಡು ಇವತ್ತಿನ ಸಾಲ ನೋಡಿದ್ರೆ ಹತ್ತತ್ರ 7 ಲಕ್ಷ ಕೋಟಿ ಸಾಲ ಪ್ರಮಾಣ ಜಾಸ್ತಿ ಆಗಿದೆ. 7 ಲಕ್ಷ ಕೋಟಿ ಸಾಲ ಪ್ರಮಾಣ ಜಾಸ್ತಿ ಆದಂಥ ಟೈಮಲ್ಲಿ ನಮ್ಮ ಜನಸಂಖ್ಯೆ ಎಷ್ಟು 7 ಕೋಟಿ ಹತ್ತತ್ರ ಇರ್ಬೋದು. ಬಹುಶಃ ಈ ಸರ್ಕಾರ ಯೋಚನೆ ಏನಿತ್ತಂದ್ರಿಗಿನ ಈ ಬಜೆಟನ್ನು ಮಂಡಿಸುವಂಥ ಟೈಮಲ್ಲಿ ಪ್ರತಿಯೊಬ್ಬರಿಗೂ 7 ಕೋಟಿ ಜನರು ಇದ್ದಾರೆ ಅಂದರೆ 7 ಕೋಟಿ ಜನರು ಕೂಡ ಅನುಕೂಲ ಆಗಬೇಕು ಅನ್ನೋಂಥ ಬಜೆಟನ್ನು ಮಂಡಿಸಿದಂಥ ಜನರು ಏನು ಅನುಕೂಲ ಆಗಿದೆ ಅಂದ್ರಿಗಿನ ನಮಗೆಲ್ಲ ಕೂಡ ಸಿಕ್ಕಿರೋಂಥದ್ದು. ಅವ್ರು 7 ಲಕ್ಷ ಕೋಟಿ ಬಜೆಟ್ ಮಂಡಿ 7 ಲಕ್ಷ ಕೋಟಿ ಸಾಲ ಮಾಡಿರೋ ಕಾರಣ 4 ಲಕ್ಷಕ್ಕೂ ಹೆಚ್ಚು ಇವತ್ತು ಬಜೆಟನ್ನು ಮಂಡಿಸಿರೋ ಕಾರಣ ಎಲ್ಲರೂ ತಲೆ ಮೇಲೆ 1.5 ಲಕ್ಷ, 1 ಲಕ್ಷನೋ 1.5 ಲಕ್ಷನೋ ತಲೆ ಮೇಲೆ ಹೊರೆ. ನಾವೆಲ್ಲರೂ ಕೂಡ ಸಾಲಗಾರರಾಗಿ ಮಾಡೋಂಥ ಬಜೆಟ್ ಇದಾಗಿದೆ.